ನೋಡಿ ಯಾರೋ ಕೇಳಿದರು ಸಿಲಬಸ್ ತುಂಬ ಇದೆ, ಯಾವ ಥರ ನಾವು ಪ್ಲ್ಯಾನ್ ಮಾಡಿಕೊಂಡು ಸಿಲಬಸ್ನ ಬೈಫರ್ಗೇಟ್ ಮಾಡಬೇಕು ಅಂದರೆ ಸಗ್ರಿಗೇಷನ್ ಮಾಡಬೇಕು ಅಂತ ಕೇಳಿದರು. ಅವರಿಗೋಸ್ಕರ ಈ ಒಂದು ವಿಡಿಯೋ ನೋಡ್ಕೊಳ್ಳಿ. ಏನು ಅಂತಂದರೆ 20ನೇ ತಾರೀಕು ಹೌದಾ, ಡೇಟು, ಸಬ್ಜೆಕ್ಟು ಮತ್ತು ಟಾಪಿಕ್ಕು ಆರಿಸ್ಕೊಬೇಕು. ಇವಾಗ ಏನು ಮಾಡಬೇಕು, ನಮಗೆ ಡೇಟಲ್ಲಿ ನಾವು ಯಾವ್ಯಾವ ಸಬ್ಜೆಕ್ಟನ್ನು ಓದ್ತೀವಿ ಅನ್ನೋದು ನಮಗೆ ಓದೋದಕ್ಕಿಂತ ಮುಂಚೆನೇ ಪ್ಲ್ಯಾನ್ ಮಾಡಿಟ್ಕೊಬೇಕು, ಆಯಿತಾ? ಆವಾಗ ಏನಾಗುತ್ತೆ ಅಂದರೆ ನಮಗೊಂದು ಕ್ಲಾರಿಟಿ ಸಿಗ್ತಾ ಬರುತ್ತೆ. ಈ ಟೈಮ್ನಲ್ಲಿ ಏನು ಅಂದರೆ ತುಂಬ ಕನ್ಫ್ಯೂಷನ್ಸ್ ಆಗುವಂಥ ಟೈಮು. ಹಾಗೆಯೇ ಎಕ್ಸಾಮ್ ಸ್ಟ್ರೆಸ್ ಇರೋದ್ರಿಂದ ಒಂದು ಸಿಲಬಸ್ ಯಾವ ಥರ ಕಾಣುತ್ತೆ ಅಂದರೆ ಒಂದು ದೊಡ್ಡ ಗುಡ್ಡ ಥರ ಕಾಣುತ್ತೆ. ಗುಡ್ಡ ಥರ ಕಂಡಾಗ ಹೆದರಿಕೆ ಬರುವಂಥದ್ದು ತುಂಬ ಕಾಮನ್ ಆದಂಥ ವಿಚಾರ ಅಲ್ವಾ. ನಾವು ಏನು ಮಾಡಬೇಕು, ಸಬ್ಜೆಕ್ಟನ್ನು ಬೈಫರ್ಗೇಟ್ ಅಂದರೆ ಗೊತ್ತಾಗುತ್ತಲ್ವ, ಅಂದರೆ ಸಪರೇಟ್ ಮಾಡ್ತಾ ಬರಬೇಕು. ಆವಾಗ ಸಿಂಪಲ್ಲಾಗಿ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಅಕ್ಕಿಯಲ್ಲಿ ಕಲ್ಲು ಆರಿಸ್ತಾ ಇರ್ತಾರೆ, ಆವಾಗ ತಟ್ಟೆ ಫುಲ್ಲು ಏನು ಕಾಣುತ್ತೆ, ಅಕ್ಕಿನೇ ಕಾಣುತ್ತೆ. ಆವಾಗ ಅಯ್ಯೋ ಇಷ್ಟೆಲ್ಲ ಆರಿಸ್ಬೇಕಾ, ಟೈಮೇ ಇಲ್ಲ ನನಗೆ ಅನ್ನೋ ಒಂದು ಕಾನ್ಸೆಪ್ಟ್ ಬರ್ತಾ ಹೋಗುತ್ತೆ. ನಾವೇನು ಮಾಡ್ತೀವಿ, ಅಕ್ಕಿನ ಒಂದು ಬದಿಯಲ್ಲಿ ದಬ್ತಾ ಹೋಗ್ತೀವಿ. ಆವಾಗ ಏನಾಗುತ್ತೆ, ಒಳ್ಳೆ ಅಕ್ಕಿ ಎಲ್ಲ ಒಂದು ಕಡೆಗೆ ಬರುತ್ತೆ, ಬ್ಯಾಡ್ದಾಗಿರೋದು ಕಲ್ಲಿರೋದೆಲ್ಲ ಇನ್ನೊಂದು ಕಡೆಗೆ ಹೋಗ್ತಾ ಇರುತ್ತೆ. ಆವಾಗ ಕ್ಲೀನ್ ಮಾಡ್ತಾ 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 ನಮಗೆ ಅಷ್ಟು ಅಕ್ಕಿನೂ ಕ್ಲೀನ್ ಮಾಡಿ ಇಟ್ಟಿರ್ತೀವಿ, ಗೊತ್ತೇ ಆಗಲ್ಲ. ಅದೇ ಥರನೇ ಸಿಲಬಸ್ ಕೂಡ ಅಷ್ಟೇ. ಇಂಪಾರ್ಟೆಂಟ್ ಸಿಲಬಸ್ನ ಒಂದು ಕಡೆಗೆ ಮಾಡ್ಕೊಳ್ಳಿ, ಮತ್ತು ಇಂಪಾರ್ಟೆಂಟ್ ಎಲ್ಲ ಸುಮ್ಮನೆ ಓದ್ಕೊಂಡು ಮೇಲ್ಮೇಲೆ ಓದ್ಕೊಳ್ಳೋ ಅಂಥದ್ದು ಒಂದು ಸಿಲಬಸ್ನ ಮಾಡಿಟ್ಕೊಳ್ಳಿ ನಿಮಗೆ ಐಡಿಯಾ ಪ್ರಕಾರ. ಹಾಗೆ ಇನ್ನೊಂದೇನು ಅಂತಂದರೆ, ನಿಮಗೆ ಏನು ಬರುತ್ತೆ ಅನ್ನೋದನ್ನು ಫಸ್ಟು ಸಿಲಬಸ್ಸಲ್ಲಿ ನೋಟ್ ಮಾಡಿಟ್ಕೊಳ್ಳಿ. ಯಾವ್ದು ಕಡೆ ಹೆಚ್ಚು ಗಮನ ಕೊಡಬೇಕು ಅನ್ನೋದು ಕೂಡ ಒಂದು ಇಂಪಾರ್ಟೆಂಟು ಸ್ಟಾರ್ ಮಾರ್ಕ್ ಹಾಕಿಟ್ಕೊಳ್ಳಿ. ದಿನ ಸಬ್ಜೆಕ್ಟ್ ಬರೆದ್ಬಿಟ್ಟು ಟಾಪಿಕ್ಗಳನ್ನು ಅಷ್ಟೇ ನಾವು ನೀಟಾಗಿ ಮಾಡಿಟ್ಕೊಬೇಕು. ಇದಿಷ್ಟು ಮಾಡಿಟ್ಕೊಂಡಾದ ನಂತರ ಇನ್ನೊಂದೇನು ಮಾಡಬೇಕು ಅಂತಂದರೆ, ಈ ಒಂದು ಸಿಂಪಲ್ ಒಂದು ಮ್ಯಾಥ್ಸ್ ಅಂತಲೇ ತೊಗೊಳೋಣ. ಮ್ಯಾಥ್ಸಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಏನು ಕಾನ್ಸೆಪ್ಟ್ ಬರುತ್ತೆ ಅಂತಂದರೆ ಸ್ಕ್ವಯರ್ ಅಂತ ಅಂದ್ಕೊಳ್ಳಿ. ಈಗ ಸ್ಕ್ವಯರ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಓದ್ತಾ ಇದ್ದೀವಿ ಅಂದಾಗ, ಈ ಒಂದು ಸ್ಕ್ವಯರ್ನ ನೀವು ಎಷ್ಟು ಬಯಟ್ ಹಾಕ್ತೀರಿ ಅನ್ನೋದು ಒಂದು ಆದರೆ ಫಾರ್ಮುಲಾಸ್ ಬರುತ್ತೆ, ಎಲ್ಲ ಬರುತ್ತೆ. ಕಾನ್ಸೆಪ್ಟ್ ಗೊತ್ತಾಗಬೇಕು ನಮಗೆ. ಕಾನ್ಸೆಪ್ಟ್ ಗೊತ್ತಾಗಿ ಎಲ್ಲ ಓದಿರ್ತೀರ, ಅದಾದ ನಂತರ ಏನು ಮಾಡಬೇಕು ಅಂದರೆ ರೀಕಾಲ್ ಮಾಡ್ಕೋಬೇಕು. ಏನು ಅಂದರೆ ಒಂದು ಹಾಳೆಲ್ಲಿ ತೊಗೊಳ್ಬೇಕು, ಕಾನ್ಸೆಪ್ಟನ್ನು ರೀಕಾಲ್ ಮಾಡ್ತಾ ಹೋಗ್ಬೇಕು. ಸ್ಕ್ವಯರ್ ಅಂತಂದರೆ ಎಲ್ಲ ಒಂದು ಸೈಡ್ಗಳು ಸೇಮ್ ಇರುತ್ತೆ, ಎ ಎ ಎ ಇರುತ್ತೆ, ಅಂದರೆ ಲೆಂತು ಮತ್ತು ಬ್ರೆಡ್ತು ಎರಡೂ ಸೇಮ್ ಇರುತ್ತೆ, ಎಗೆ ಈಕ್ವಲ್ ಆಗಿರುತ್ತೆ. ಹಾಗಾದರೆ ಏನಾಗುತ್ತೆ, ಆಲ್ ಸೈಡ್ಸ್ ಈಕ್ವಲ್ ಇರೋದ್ರಿಂದ ಪೆರಿಮೀಟರ್ ಅಂತಂದರೆ ನಾನು ಇಲ್ಲಿ ನಿಂತಿರ್ತೀನಿ, ಇಲ್ಲಿಂದ ಹೀಗೆ ಹೋಗಿ ಮತ್ತು ಇಲ್ಲಿಗೆ ಬರೋದಕ್ಕೆ ಎಷ್ಟು ಡಿಸ್ಟೆನ್ಸ್ ಕವರ್ ಆಗುತ್ತೆ ಅಂದರೆ ಸುತ್ತಾಳುತ್ತೆ ಅಂತಲೂ ಹೇಳ್ಬೋದು. ಪೆರಿಮೀಟರ್ ಎಷ್ಟಾಗುತ್ತೆ, ಇಲ್ಲಿ ಎ ಎ ಎ ಎ ಇರೋದ್ರಿಂದ 4 ಪೆರಿಮೀಟರ್ ಆಗುತ್ತೆ. ಆಮೇಲೆ ಏರಿಯಾ ಎಷ್ಟಾಗುತ್ತೆ, ಏರಿಯಾ ಅಂತಂದರೆ ಡೈಮೆನ್ಷನ್ ಬರುತ್ತೆ, ಲೆಂತ್ ಇಂಟು ಬ್ರೆಡ್ತು. ಆವಾಗ ಎಲ್ ಇಂಟು ಬಿ, ಎಲ್ಲು ಎ ಇದೆ, ಇಲ್ಲೂ ಎ ಇದೆ, ಹಂಗಂದ್ರೆ ಎ ಸ್ಕ್ವಯರ್ ಆಗುತ್ತೆ, ಏರಿಯಾ ಎ ಸ್ಕ್ವಯರ್ ಆಗುತ್ತೆ. ಆಮೇಲೆ ಇದಕ್ಕೆ ಏನು ಬರ್ತಾ, ಡಯಾಗ್ನಲ್ಸ್ ಬರ್ತಾವ, ಹೌದು ಬರ್ತಾವೆ. ಇಲ್ಲಿಂದ ಹೀಗೆ 2 ಡಯಾಗ್ನಲ್ಸ್ ಬರುತ್ತೆ. ಆವಾಗ ನಮಗೆ ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. 90 ಡಿಗ್ರಿ ನೋಡಿ, ಆ್ಯಂಗಲ್ ಬಿಟ್ಬಿಟ್ಟಿದ್ದೆ ನಾನು, ಹೀಗೆ ನೆನಪಾಗಲ್ಲ. ಆ್ಯಂಗಲ್ ಏನಿರುತ್ತೆ ಇಲ್ಲಿ ಸ್ಕ್ವೇರಲ್ಲಿ ಎಲ್ಲವೂ 90 ಡಿಗ್ರಿ ಇರುತ್ತೆ. 90 ಡಿಗ್ರಿ ಆದಾಗ ಡಯಾಗ್ನಲ್ಸ್ ನೀಟಾಗಿ ಕಟ್ ಆದಾಗ ಅಲ್ಲಿ ಹೈಪೋಟೆನಸ್ ಬರುತ್ತೆ. ಆವಾಗ ಪೈಥಾಗೋರಸ್ ಥಿಯರಮ್ಮು ಅಪ್ಲೈ ಆಗುತ್ತೆ. ಪೈಥಾಗೋರಸ್ ಥಿಯರಮ್ ಅಪ್ಲೈ ಆದಾಗ ಡಯಾಗ್ನಲ್ಸ್ ಏನಾಗುತ್ತೆ, a√2 ಫಾರ್ಮುಲಾ ಬರುತ್ತೆ. ಇದು ಒಂದು ಕಾನ್ಸೆಪ್ಟ್. ಇದಿಷ್ಟು ಕಾನ್ಸೆಪ್ಟ್ ನಿಮಗೆ ಗೊತ್ತಾಯಿತು ಅಂದರೆ, ಸ್ಕ್ವಯರ್ ಅನ್ನೋ ಒಂದು ಚಿತ್ರ ನಿಮ್ಮ ಕಣ್ಣಲ್ಲಿತ್ತು ಅಂದರೆ ಯಾವ ಕ್ವಶನ್ ಬಂದ್ರೂ ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು, ಹೌದು ತಾನೆ? ಅಂದರೆ ನಮಗೆ ಒಂದು ಪಿಕ್ಚರು ರೀಕಾಲ್ ಮಾಡೋದಕ್ಕೆ ಇಟ್ಕೊಬೇಕು. ಇದಿಷ್ಟು ಪಾಯಿಂಟ್ಸು ಈ ಒಂದು ಸ್ಕ್ವಯರ್ ನೋಡಿದಾಗ ನಮಗೆ ಗೊತ್ತಾಗ್ಬಿಡ್ಬೇಕು. ಅಷ್ಟು ನೀಟಾಗಿ ಬೈಫರ್ಗೇಟ್ ಮಾಡಬೇಕು ಕಾನ್ಸೆಪ್ಟನ್ನ. ಒಂದೊಂದಾಗಿ ಬಿಡಿಸ್ಕೊಂಡು ಕನೆಕ್ಷನ್ ಮಾಡಿಟ್ಕೊಬೇಕು. ರೀಕಾಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ಥರ ನಾವು ಒಂದೊಂದು ಕಾನ್ಸೆಪ್ಟನ್ನು ಮುಗಿಸ್ತಾ ಬಂದಂಗೆಲ್ಲ ಸಿಲಬಸ್ಸು ಯಾವಾಗ ಮುಗಿಯುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ.
ಸಿಂಪಲಾಗಿ ಹೇಳಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕ್ಲಿಯರ್ ಆಗಿದೆ ನಿಮ್ಮ ಡೌಟು ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಓದಿ. ಥ್ಯಾಂಕ್ಸ್. ಬಾಯ್ ಬಾಯ್.